ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ಸೇತುಬಂಧ ಕಾರ್ಯಕ್ರಮ ನಡೀತಾ ಇದೆ ಅಲ್ವಾ? ಈಗ ನಿಮಗೆ ಬ್ರಿಡ್ಜ್ ಕೋರ್ಸ್ ಅಥವಾ ಸೇತುಬಂಧ ಅಂತ ಇದೆ. ಸೇತುಬಂಧದಲ್ಲಿ 2ನೇ ದಿನ ಇವತ್ತು. ನಿಮಗೆ ಈ ದಿನ ಒಂದು ಕತೆ ಹೇಳ್ತೀನಿ, ಕೇಳ್ಕೊಳ್ತಾ ಹೋಗಿ. ಕತೆ ಇಷ್ಟ ಅಲ್ವಾ ನಿಮಗೆ? ಒಂದು ಕತೆ ಹೇಳ್ತೀನಿ, ಅದನ್ನ ನಿಧಾನ ಕೇಳಿಸ್ಕೊಳ್ತಾ ಹೋಗಿ. ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ಬಹಳ ಅರ್ಜೆಂಟ್ ಕೆಲಸದಲ್ಲಿ ಅವನು ಹೋಗ್ತಾ ಇರ್ತಾನೆ, ಆಫೀಸಿಗೆ ಹೋಗ್ಬೇಕಾಗಿರುತ್ತೆ. ರೋಡಲ್ಲಿ ನಿಧಾನ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎದುರಿಗೆ ಒಬ್ಬ ಕಟ್ಟಿಗೆ ಮಾರೋನು ಬಂದ್ಬಿಡ್ತಾನೆ ಎದುರಿಗೆ. ಅಯ್ಯೋ ಕಟ್ಟಿಗೆ ಮಾರನ್ ಬಂದ್ಬಿಟ್ಟ ಅಲ್ವಾ ಅಂತೇಳಿ ಮತ್ತೆ ಮುಂದಕ್ಕೆ ಹೋಗ್ತಾನೆ ಆ ವ್ಯಕ್ತಿ. ಹಂಗೆ ಹೋಗ್ತಿದ್ದಾಗೆ ಸ್ವಲ್ಪ ದೂರ ಹೋಗಿರ್ತಾನೆ, ಇನ್ನೊಂದು ಬೆಕ್ಕು ಅಡ್ಡ ಬಂದ್ಬಿಡ್ತಾನೆ. ಓ ಬೆಕ್ಕು ಬೇರೆ ಅಡ್ಡ ಬಂತು ಅಂದ್ಕೊಂಡು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಆಮೇಲೆ ಅಲ್ಲಿ ಹೋಗಿ ಮಹಿಳೆ ನೀರು ತಗೊಳಕ್ಕೆ ಅಂತ ಹೇಳಿ ಖಾಲಿ ಕೊಡ್ಕೊಳಕ್ಕೆ ನೋಡಿ ಏನ್ ಮಾಡ್ತಾನೆ, ಎದುರಿಗೆ ಬರ್ತಾ ಇರ್ತಾನೆ. ಅದನ್ನು ಕೂಡ ಇವನು ನೋಡ್ತಾನೆ. ಸರಿ ಇಷ್ಟೆಲ್ಲ ಆಗೋದಿಗೆ ಸ್ವಲ್ಪ ಮುಂದೆ ಹೋಗ್ತಾನೆ, ಅವನ ಆಫೀಸ್ ಬರ್ತದೆ. ಅವನ ಆಫೀಸ್ ಒಳಗಡೆ ಹೋಗ್ತಾನೆ. ಹೋದ ತಕ್ಷಣನೇ ಅಲ್ಲಿ ಅವನಿರುವಂತಹ ಐಆರ್ ಆಫೀಸರ್ಸ್ ಇರ್ತಾರಲ್ಲ, ಅವ್ರ ಹತ್ರಕ್ಕೆ ಹೋಗ್ತಾನೆ. ಅವ್ರಿಗೆ ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ತಾರೆ, ಎಲ್ಲ ಆಗುತ್ತೆ. ಅವ್ರು ಒಂದು ಫೈಲ್ ಕೊಡ್ತಾರೆ, ಇದನ್ನ ಫೈಲ್ ತಗೊಂಡು ಇಟ್ಕೊಳ್ತಾನೆ. ನೀನು ಇದನ್ನ ಬೇರೆ ಬ್ಯಾಂಕಿಗೆ ಕೊಟ್ಕೊಳ್ಬೇಕು ಅಂತ ಹೇಳ್ತಾರೆ. ಇವನು ಆಯ್ತು ಅಂತ ಹೇಳಿ ಆಗ ಬ್ಯಾಂಕಿನಲ್ಲಿರುವಂಥ ಒಂದು ವೆಹಿಕಲ್ ತಗೊಂಡ್ಬಿಟ್ಟು ಹೋಗ್ತಾನೆ ಹೊರಗಡೆ. ವೆಹಿಕಲಲ್ಲಿ ಆ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಏನಾಗುತ್ತೆ? ಆಕ್ಸಿಡೆಂಟ್ ಆಗ್ಬಿಟ್ಟು ಮಕ್ಕಳು. ಅವನು ಆಕ್ಸಿಡೆಂಟ್ ಆದ ತಕ್ಷಣವೇ ಆ ಕಡೆ ಬಹಳಷ್ಟು ಪೆಟ್ಟಾಗ್ತದೆ, ಅವ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ. ಆಗ ಅವನು ಯೋಚಿಸ್ತಾನೆ, ನನಗೆ ಯಾಕೆ ಹಿಂಗಾಯ್ತು, ಆಕ್ಸಿಡೆಂಟ್ ಆಗ್ಬಿಡ್ತಾರೆ, ಹಿಂಗೆಲ್ಲ ಆಗ್ಬಿಡ್ತಾರೆ, ಏನಾಯ್ತು ಏನು ಅಂತೆಲ್ಲ ಅಂದ್ಕೊಳ್ತಾ ಇರ್ತಾನೆ. ಸರಿ ಅವನ ಹೆಂಡತಿಗೆ ವಿಷಯ ಗೊತ್ತಾಗ್ತದೆ. ಅವಳು ಆಸ್ಪತ್ರೆಯಲ್ಲಿ ಕೇಳಿದ್ದಾರೆ, ಯಾಕೆ ಹೀಗೆಲ್ಲ ಹಾಕಿದ್ದೀನಿ, ಯಾಕೆ ಬೆಳೆದಿಲ್ಲ ಆಗ್ಬಿಡ್ತಾರ, ಎಷ್ಟೊಂದು ತೊಂದರೆ ಆಗ್ಬಿಟ್ಟಿದೆಯಲ್ಲ, ಬೆಳಿಗ್ಗೆ ಯಾವ ಇದರಲ್ಲಿ ಇದೆ ಇದು ಗ್ರಹಗತಿಗಳೇ ಸರಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆಗ ಅವ್ರು ಕೂಡ ಹೇಳ್ತಾರೆ, ಹೌದು ನನ್ನ ಗ್ರಹಗತಿಗಳು ಇವತ್ತು ಏನಾಗಿದೆ ಸರಿ ಇಲ್ಲ, ಅದಕ್ಕೆ ಹೋಗ್ಬೇಕಾದ್ರೆ ನನಗೆ ಯಾರ್ಯಾರು ಸಿಕ್ಕರು, ಆಮೇಲೆ ಖಾಲಿ ಕೊಡ ತಗೊಂಡು ಬಂದ್ಬಿಟ್ಟು ಎದುರಿಗೆ. ಇವೆಲ್ಲ ಸನ್ನಿವೇಶಗಳನ್ನ ಗಮನಿಸಿದ್ರೆ ಮಕ್ಕಳೇ ನಿಮಗೆ ಅನ್ನಿಸ್ತದ ಆ ಎಲ್ಲ ಸನ್ನಿವೇಶಗಳಿಂದಲೇ ಅವನಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಸುತ್ತಾ ನಿಮಗೆ? ಅದಕ್ಕೂ ಸಂಬಂಧ ಇದೆಯಾ? ಆಮೇಲೆ ಸಾಮಾನ್ಯವಾಗಿ ಜನ ಬಳಸ್ತಾರೆ, ನನ್ನ ಗ್ರಹಗತಿ ಸರಿ ಇಲ್ಲಪ್ಪ, ಗ್ರಹಚಾರನೇ ಸರಿ ಇಲ್ಲಪ್ಪ, ಅದಕ್ಕೆ ಹಿಂಗೆಲ್ಲ ಆಯ್ತು ಅಂತ ಮಾತಾಡ್ಕೊಳ್ತಾರೆ. ಆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮಕ್ಕಳ? ಗ್ರಹಗತಿ ಸರಿ ಇಲ್ಲ ಅಥವಾ ಗ್ರಹಚಾರನೇ ಸರಿ ಇಲ್ಲ ನಂದು ಅನ್ನೋದೇನಿಲ್ಲ, ಯಾವ ಆಧಾರದ ಮೇಲೆ ಆ ಶಬ್ದವನ್ನು ಬಳಸ್ತಾರೆ? ಏನಾದ್ರು ಯೋಚನೆ ಮಾಡೋಣ. ಗ್ರಹಚಾರನೇ ಸರಿ ಇಲ್ಲ, ಗ್ರಹಗತಿಗಳೇ ಸರಿ ಇಲ್ಲ ಇವತ್ತು, ಅದಕ್ಕೆ ನನಗೆ ಈ ಘಟನೆ ಸಂಭವಿಸಿದೆ, ಅದಕ್ಕೆ ಇಂಥ ತೊಂದರೆ ಆಗಿದೆ, ನನಗೆ ನಾನು ಅದಕ್ಕೆ ಈ ಸಮಸ್ಯೆ ಬಳಸ್ತಾ ಇದ್ದೀನಿ ಅಂತ ಅಂದ್ರೆ ಏನಂದ್ರೆ ಯಾವ್ದ್ರ ಆಧಾರದ ಮೇಲೆ ಅವ್ನು ಆ ಥರ ಗ್ರಹಗತಿ ಇವಾಗ ಗ್ರಹಚಾರ ಅಂತೆಲ್ಲ ಬಳಸ್ತಾರೆ. ನಿಧಾನಕ್ಕೆ ಯೋಚನೆ ಮಾಡೋಣ. ಇದು ಸೈನ್ಸಿಗೆ ಸಂಬಂಧಿಸಿರುವಂಥದ್ದು. ಏನು ಗ್ರಹಚಾರ, ಗ್ರಹಗತಿ ಆ ಶಬ್ದದಲ್ಲೇ ಇದೆ, ಶಬ್ದದಲ್ಲೇ ಇದೆ. ಯೋಚಿಸಿ ಬೇಗ. ಏನಂದ್ರೆ ಅದರ ಶಬ್ದ ಇದೆ ಅಂತೆಲ್ಲ ಹೇಳ್ರಿ, ಯಾವುದೋ ಒಂದು ಶಬ್ದ ಬರೆಯೋಣ. ಗ್ರಹ, ಕರೆಕ್ಟ್. ಏನಲ್ಲಿ ಗ್ರಹ ಅಂದ್ರೆ ವ್ಯಕ್ತಿಯ ಜೀವನದ ಮೇಲೆ ಯಾವುದು ಪ್ರಭಾವ ಬೀರ್ತವೆ? ಏನ್ ಪ್ರಭಾವ ಬೀರ್ತವೆ? ಗ್ರಹಗಳು ಪ್ರಭಾವವನ್ನ ಬೀರ್ತವೆ. ಇದನ್ನ ನಾವು ಮೂಢನಂಬಿಕೆಗಳಲ್ಲಿಯೂ ಕೂಡ ಹೌದು, ಈ ರೀತಿ ಗ್ರಹಗಳಲ್ಲಿ ವ್ಯಕ್ತಿಯ ಮೇಲೆ ಗ್ರಹಗಳು ಏನ್ ಮಾಡ್ತವೆ, ಜೀವನದ ಮೇಲೆ ಪ್ರಭಾವವನ್ನ ಬೀರ್ತವೆ ಅಂತ. ಅಂದ್ರೆ ನಾವು ಈ ದಿನ ಆ ಗ್ರಹಗಳ್ಯಾವುವು ಆ ಪ್ರಭಾವವನ್ನ ಬೀರ್ತವೋ ಇಲ್ವೋ ಅನ್ನೋದ್ರ ಬಗ್ಗೆ ಹೇಳ್ಕೊಳ್ಳೋಣ, ಇವತ್ತು ನೋಡ್ಕೊಳ್ತಾ ಹೋಗೋಣ. ಅದರಲ್ಲೂ ಈ ಗ್ರಹಗಳ ಸಂಖ್ಯೆ ಎಷ್ಟಿದೆ ಫಸ್ಟ್ ಅದು ನೋಡ್ಕೊಳ್ಳಿ. ಎಷ್ಟಿದಾವೆ? 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 8 ಇದಾವೆ. ಯಾವ್ಯಾವ್ದು ಹೇಳ್ರಿ ಬೇಗ, ಒಬ್ಬರು ನಿಂತ್ಕೊಂಡು ಹೇಳಿ ಬೇಗ. ಅವಳಿಗೆ ಹೆಲ್ಪ್ ಮಾಡಿದ್ರೆ ಬೇಗ ಹೇಳ್ಕೊ.
ಇನ್ನೊಂದಿದೆ, ಇನ್ನೊಂದು ಯುರೇನಸ್. ಹೇಗೆ ಪಟ್ಟಿ ಮಾಡಿ ಅವನು ಗ್ರಹಗಳನ್ನು ಪಟ್ಟಿ ಮಾಡಿ ಬೇಗ. ಎಷ್ಟು ಗ್ರಹಗಳಿದಾವೆ? 8 ಇದಾವೆ. ಅವುಗಳನ್ನ ಏನ್ ಮಾಡ್ಬೇಕು ನೀವು? ಪಟ್ಟಿ ಮಾಡ್ಬೇಕು ಬೇಗ. ಪಟ್ಟಿ ಮಾಡಿರಾ? ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಆ ಗ್ರಹಗಳು ಯಾರ ಸುತ್ತ ಸುತ್ತುತ್ತವೆ? ಸೂರ್ಯನ ಸುತ್ತ ಏನ್ ಮಾಡ್ತವೆ? ಗ್ರಹಗಳು ಸುತ್ತುತ್ತವೆ. ಅದರಲ್ಲಿ ಒಂದು ವಿಶಿಷ್ಟ ಗ್ರಹ ಅಂತ ಇದೆ. ಯಾವುದದು ವಿಶಿಷ್ಟ ಗ್ರಹ? ಯಾವುದು? ಭೂಮಿ. ಹಾಗಾಗಿ ಈ ದಿನ ನಾವು ಯಾವುದ್ರ ಬಗ್ಗೆ? ಭೂಮಿಯ ಗಾತ್ರ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣಂತೆ. ನೋಡ್ಕೊಳ್ಳಿ, ಭೂಗ್ರಹ ಸೂರ್ಯನ ಸುತ್ತ ಏನ್ ಮಾಡುತ್ತೆ? ಸುತ್ತ ಹೋಗುತ್ತೆ. ಇದಕ್ಕೆ ಹಲವಾರು ಹೆಸರುಗಳನ್ನ ನಾವು ಕೊಡ್ತಾ ಇದ್ದೀವಿ ಭೂಮಿಗೆ. ಯಾವ್ಯಾವ್ದು ಹೆಸರು ಇರ್ಬೋದು? ಕರೆಕ್ಟ್. ಯಾಕೆ ಜೀವಂತ ಗ್ರಹ ಅಂತ ಕರಿತೀವಿ? ಜೀವಿಗಳು ವಾಸ ಮಾಡೋದಕ್ಕೆ ಯೋಗ್ಯ ಆಗಿರುವ ಎಲ್ಲ ವಾತಾವರಣ ವ್ಯವಸ್ಥೆ ಕೂಡ ಯಾವ ಗ್ರಹದಲ್ಲಿದೆ? ಭೂಗ್ರಹದಲ್ಲಿದೆ. ಅದಕ್ಕೆ ಅದನ್ನ ಏನಂತೀವಿ? ಜೀವಂತ ಗ್ರಹ. ಇನ್ನೂ ಒಂದು ಹೆಸರಿದೆ. ಕರೆಕ್ಟ್, ನೀಲಿ ಗ್ರಹ. ಉತ್ತಮ. ನೋಡಿ, ನೀಲಿ ಗ್ರಹ ಅಂತ ಕರೀತಾರೆ. ಯಾಕೆ ಅಂದ್ರೆ ಈ ಭೂಮಿಯಲ್ಲಿ ಭೂಭಾಗಕ್ಕಿಂತ ಯಾವ ಭಾಗ ಜಾಸ್ತಿ ಇದೆ? ನೀರಿನ ಭಾಗ ಜಾಸ್ತಿ ಇದೆ. ನೀರು ಯಾವ ಬಣ್ಣದಲ್ಲಿ? ನೀಲಿ ಸಾಗರ ಸಮುದ್ರಗಳು ಕಾಣೋದು ಯಾವ ಬಣ್ಣದಲ್ಲಿ ಕಾಣಿಸ್ತವೆ? ಅದಕ್ಕೆ ಅದನ್ನ ಏನಂತಾರೆ? ನೀಲಿ ಗ್ರಹ. ಮತ್ತೆ ಇನ್ನೊಂದು ಹೆಸರು, ಹೆಸರಿದೆ ವಿಶಿಷ್ಟ ಗ್ರಹ. ನೋಡ್ಕೊಳ್ಳಿ, ಅದನ್ನ ಏನಂತಾರೆ? ಅದನ್ನ ವಿಶಿಷ್ಟ ಗ್ರಹ. ಆಯ್ತಾ? ಹೀಗೆ ಹಲವಾರು ಹೆಸರುಗಳಿಂದ ಏನ್ ಮಾಡ್ತಾರೆ? ಭೂಗ್ರಹವನ್ನ ಕರೀತಾರೆ. ಇಲ್ಲಿ ಈ ಭೂಮಿ ಎಷ್ಟು ವಿಸ್ತಾರವನ್ನು ಹೊಂದಿದೆ ಅಂದ್ರೆ ನೋಡ್ಕೊಳ್ಳಿ, 510 ದಶಲಕ್ಷ ಚದುರ ಕಿಲೋಮೀಟರ್ ಭೌಗೋಳಿಕ ಕ್ಷೇತ್ರದಲ್ಲಿದೆ. ಭೂಮಿ 510 ದಶಲಕ್ಷ ಚದುರ ಕಿಲೋಮೀಟರ್ ನಲ್ಲಿದೆ. ಇನ್ನು ಇದು ಚಂದ್ರನ ವ್ಯಾಸಕ್ಕಿಂತ, ಈ ಚಂದ್ರ ಯಾರು? ಚಂದ್ರ ಯಾರು? ಭೂಮಿ. ಚಂದ್ರ ಭೂಮಿಗೆ ಏನು? ಚಂದ್ರ ಏನು? ಇವೆಲ್ಲ ಈ ಗ್ರಹ ಇದೆ ಭೂಮಿ. ಚಂದ್ರ ಮತ್ತೆ ಯಾವ ಎಂತ ಉಪಗ್ರಹ?
ಮಾಡಿಲ್ವಾ? ಅದೆಂತ ಉಪಗ್ರಹ? ನೈಸರ್ಗಿಕ ಉಪಗ್ರಹ. ತಕೊಳ್ಳಿ, ಭೂಮಿಯ ನೈಸರ್ಗಿಕ ಉಪಗ್ರಹ ಮಕ್ಕಳೇ. ಕೃತಕ ಉಪಗ್ರಹಗಳಿದ್ದಾವೆ, ಅವುಗಳನ್ನ ಯಾರು ನಿರ್ಮಾಣ ಮಾಡಿರ್ತಾರೆ? ಕೃತಕ ಉಪಗ್ರಹಗಳನ್ನ ಯಾರು ನಿರ್ಮಾಣ ಮಾಡ್ತಾರೆ? ನಾವು ಉಡಾಯಿಸ್ತೀವಲ್ಲ, ಮನುಷ್ಯರು ಕೃತಕ ಉಪಗ್ರಹಗಳನ್ನ ಮಾಡ್ತೀವಿ ಅಲ್ವಾ? ಇದು ನಿಸರ್ಗದತ್ತವಾಗಿರುವಂತಹ ಒಂದು ಉಪಗ್ರಹ. ಹಾಗಾದ್ರೆ ಸೂರ್ಯ ಏನು? ಭೂಮಿ ಗ್ರಹ ಆಯಿತು, ಚಂದ್ರ ನೈಸರ್ಗಿಕ ಉಪಗ್ರಹ ಆಯಿತು, ಮತ್ತು ಸೂರ್ಯ ಏನಪ್ಪ? ಸೂರ್ಯ ಒಂದು ನಕ್ಷತ್ರ. ಅದು ಅರ್ಥಾಗ್ತಿದ್ಯಾ? ಇಲ್ಲಿ ಚಂದ್ರನ ವ್ಯಾಸಕ್ಕಿಂತ ಭೂಮಿ 4 ಪಟ್ಟು ದೊಡ್ಡದು. ಚಂದ್ರನ ವ್ಯಾಸಕ್ಕಿಂತ ಭೂಮಿ ಎಷ್ಟು ಪಟ್ಟು ದೊಡ್ಡದು? 4 ಪಟ್ಟು ದೊಡ್ಡದಂತ. ಅವೆಲ್ಲ ನೆನ್ಕೊಳ್ತಾ ಹೋಗಿ. ನೀವು 9th ನಲ್ಲಿ ಇವನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ರೆ 10th ಗೆ ಬಹಳ ಸುಲಭ ಕಲಿತೀರಮ್ಮ. ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಅರ್ಥ ಆಯ್ತಾ ಇದು? ಚಂದ್ರನ ವ್ಯಾಸಕ್ಕಿಂತ ಭೂಮಿ ಎಷ್ಟು ಪಟ್ಟು ದೊಡ್ಡದು? 4 ಪಟ್ಟು ದೊಡ್ಡದು. ಆಮೇಲೆ ಸೂರ್ಯನಿಗೆ ತೆಗೆದುಕೊಂಡ್ರೆ ಭೂಮಿ ಸೂರ್ಯನಿಗಿಂತಲೂ 107 ಪಟ್ಟು ಚಿಕ್ಕದು. 107 ಪಟ್ಟು ಸೂರ್ಯನಿಗಿಂತಲೂ ಭೂಮಿ ಏನಾಗಿದೆ? ಚಿಕ್ಕದು. ಅರ್ಥ ಆಗ್ತಿದ್ಯಾ? ಈಗ ಹಂಗಾರೆ ಹೇಳ್ರಿ, ದೊಡ್ಡದು ಯಾವ್ದಿಲ್ಲಿ? ಅದಾದ್ಮೇಲೆ ಯಾವ್ದು ದೊಡ್ಡದು? ಆಮೇಲೆ ಕ್ಲಿಯರ್ ಆಯ್ತಾ? ಇನ್ನು ಇಲ್ಲಿ ಬರ್ರಿ. ಇಲ್ಲಿ ಜಲಭಾಗ ಮತ್ತೆ ಭೂಭಾಗ ಇದೆ. ಭೂಮಿಯಲ್ಲಿ ಜಲಭಾಗ ಮತ್ತೊಂದು ಭೂಭಾಗ ಅಂತ ಇದೆ. ಜಲಭಾಗನೆ 70.78 ಇದೆ. ಭೂಭಾಗ 29.22% ಪ್ರಮಾಣ ಇದೆ. ನೋಡ್ಕೊಳ್ತಿದ್ರಾ? ಭೂಮಿಯಲ್ಲಿ ಜಲಭಾಗನೂ ಇದೆ, ಮತ್ತೊಂದು ಭೂಭಾಗನೂ ಇದೆ. ಜಲಭಾಗ ಎಷ್ಟು ಶೇಕಡ ಪ್ರಮಾಣ ಇದೆ? 70.28% ಪ್ರಮಾಣ. ಭೂಭಾಗ ಎಷ್ಟಿದೆ? 29.22 ಇದೆ. ಇನ್ನು ಈ ಭೂಮಿಯ ಆಕಾರ ಹೇಗಿದೆ? ಏನಂತಾರನ್ನ? ಗೋಳಾಕಾರ ಅಂತ ಕರೀತಾರೆ. ನೀವು ನೋಡಿದೀರಾ ಭೂಮಿಯನ್ನ? ನೋಡಿದೀರಾ ಭೂಮಿಯನ್ನ? ನೋಡಿದೀರಾ? ಪೂರ್ಣ ಭೂಮಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಭೂಮಿಯನ್ನ ನೋಡ್ಲಿಕ್ಕೆ ನಿಮ್ಗೆ ಗೋಳಾಕಾರವಾಗಿ ನೋಡಿ, ಈ ತರ ರಚನೆ ಇದೆ. ಈ ಭೂಮಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಭೂಮಿ ಯಾವ ಆಕಾರದಲ್ಲಿದೆ? ಗೋಳಾಕಾರದಲ್ಲಿದೆ. ಮೊದಲು ಮಕ್ಕಳು ಇದನ್ನು ಗೋಳಾಕಾರ ಇದಕ್ಕಿಂತ ಮುಂಚೆ ಯಾವ ಆಕಾರದಲ್ಲಿದೆ ಅಂತ ಹೇಳ್ತಿದ್ರು? ಯಾವ ಆಕಾರದಲ್ಲಿದೆ ಅಂತ ಹೇಳ್ತಿದ್ರು? ಹೋಗ್ಲಿ. ಈಗ ಈ ಭೂಮಿ ಪೂರಾ ಒಂದೇ ಆಕಾರದಲ್ಲಿದೆ ಅಂತ ಗೊತ್ತಾಗುತ್ತಾ ನಿಮಗೆ? ಇಲ್ಲಿ ಬರಪ್ಪ, ಇಲ್ಲಿ ಹೇಗಿದೆ? ಇವಾಗ ಕರೆಕ್ಟ್, ಗುಡ್. ಹೇಗಿದೆ? ಉಬ್ಬಿದೆ. ಇಲ್ಲಿ ಬರ್ತಾ ಬರ್ತಾ ಏನಾಗಿದೆ? ಚಾಪಟೆ ಆಗ್ತಾ ಹೋಗಿ ಅಲ್ವಾ? ಅದರ ಅರ್ಥ ಭೂಮಿ ಸಮಭಾಜಿಕ ವೃತ್ತದ ಬಳಿ ಏನಾಗಿರುತ್ತೆ? ಉಬ್ಬಿದೆ. ಇದು ಧ್ರುವ ಭಾಗ ಅಂತಾರೆ. ಈ ಭಾಗದ ಬಳಿ ಏನಾಗಿದೆ? ಚಪ್ಪಟೆ ಇದೆ. ಹೀಗೆ ಭೂಮಿ ತನ್ನದೇ ಆದ ಒಂದು ವಿಶೇಷ ಆಕಾರವನ್ನು ಹೊಂದಿರೋದ್ರಿಂದ ಭೂಮಿಗೆ
ಧ್ರುವ ಪ್ರದೇಶದ ಕಡೆ ಹೋಗ್ತಿದ್ದಾಗಲೇ ಅದು ಚಪ್ಪಟೆ ಆಗಿದೆ. ತನ್ನದೇ ಆದ ವಿಶೇಷವಾದ ಆಕಾರವನ್ನ ಅದು ಹೊಂದಿದೆ. ಇನ್ನು ಈ ಭೂಮಿಯನ್ನ ಖಂಡಗಳಾಗಿ ಏನ್ ಮಾಡಿದ್ದಾರೆ? ವಿಭಾಗಿಸಿದ್ದಾರೆ. ಎಷ್ಟು ಖಂಡಗಳಿದೆ? ಎಷ್ಟಿದೆ? 7 ಇದೆ. ಅಲ್ಲಪ್ಪ, ಪಟ್ಟಿ ಮಾಡಿ ಅವರು ಯಾರು ಅಂತ ಬೇಗ. ಮಾಡಿದ್ರಾ? ಒಬ್ಬೊಬ್ರು ಒಂದೊಂದು ಹೇಳಿ. ಅವನ್ ಬಿಟ್ಟ ಮತ್ತೆ ಬೇರೆ ಬೇರೆ ಹೇಳೋಣ. ಕರೆಕ್ಟ್ ಕರೆಕ್ಟ್. ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಕರೆಕ್ಟ್. ಆಸ್ಟ್ರೇಲಿಯಾ ಕರೆಕ್ಟ್. ದಕ್ಷಿಣ ಅಮೆರಿಕ ಕರೆಕ್ಟ್. ಉತ್ತರ ಅಮೆರಿಕ ಎಷ್ಟಾಯ್ತು? 7 ಆಯ್ತಾ? ಅದರಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ ಕರೆಕ್ಟ್. ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಅತ್ಯಂತ ದೊಡ್ಡ ಖಂಡ ಏಷ್ಯಾ, ಚಿಕ್ಕ ಖಂಡ ಆಸ್ಟ್ರೇಲಿಯಾ. ಇಲ್ಲಿ ಭೂಮಿಯನ್ನ ನೋಡಿ ಎಷ್ಟು ಖಂಡ ಮಾಡಿದ್ದಾರೆ? 7 ಮಾಡಿದ್ದಾರೆ. ಅದರಲ್ಲಿ ಏಷ್ಯಾ ಖಂಡ ದೊಡ್ಡದಾಗ್ತದೆ, ಆಸ್ಟ್ರೇಲಿಯಾ ಚಿಕ್ಕದಾಗುತ್ತೆ. ಇನ್ನು ಮಹಾಸಾಗರಗಳಿದಾವೆ ಭೂಮಿ ಮೇಲೆ. ಏನಿದೆ? ಮಹಾಸಾಗರಗಳು ಯಾವ್ಯಾವು? ಹಿಂದೂ ಮಹಾಸಾಗರ ಕರೆಕ್ಟ್. ಹಾ, ಎರಡೇ ಒಂದೇ ಗೊತ್ತಿಲ್ಲಪ್ಪ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಬರ್ಕೊಳ್ಳಿ. ಪೆಸಿಫಿಕ್ ಮಹಾಸಾಗರ, ಆರ್ಕ್ಟಿಕ್ ಸಾಗರ, ಶಾಂತ ಮಹಾಸಾಗರ. ಅದರಲ್ಲಿ ಆರ್ಕ್ಟಿಕ್ ಮಹಾಸಾಗರ ಚಿಕ್ಕದು, ಪೆಸಿಫಿಕ್ ಮಹಾಸಾಗರ ದೊಡ್ಡದು. ನೋಡ್ಕೊಳ್ಳೋಣ. ಏನಿದು? ಏನು ಏನ್ ಕೇಳ್ತಾರೆ? ಭೂಮಿಯ ಚಿತ್ರ. ಭೂಮಿಯ ಮಧ್ಯಕ್ಕೆ ಸಮನಾಗಿ ಒಂದು ಗೆರೆ ಎಳೆದಿದೆ. ಅದನ್ನ ಏನಂತಾರೆ? ಏನಂತಾರೆ? ಸಮಭಾಜಕ ವೃತ್ತ. ಏನಂತಾರೆ ಅದನ್ನ? ಸಮಭಾಜಕ ವೃತ್ತ. ಈಗ ಭೂಮಿ ಎಷ್ಟು ಭಾಗ ಆಯ್ತಪ್ಪ? 2 ಭಾಗದಲ್ಲಿ ಈ ಭಾಗಕ್ಕೆ ಏನಂತ ಕರೀತಾರೆ? ಉತ್ತರಾರ್ಧಗೋಳ. ಏನಂತ ಹೇಳ್ರಿ? ಉತ್ತರಾರ್ಧಗೋಳ. ಉತ್ತರಾರ್ಧಗೋಳ. ಈ ಕಡೆ ದಕ್ಷಿಣಾರ್ಧಗೋಳ. ದಕ್ಷಿಣಾರ್ಧಗೋಳ. ಇಲ್ಲಿಗೂ ಒಂದು ಗೆರೆ ಎಳೆದಿದೆ. ಈಗ ಮತ್ತು 2 ಭಾಗ ಮಾಡಬೇಕು. ಅವೇನೇನಾಗ್ತವೆ ವೇಟ್ ಮಾಡೋಣ. ಇಲ್ಲಿ ಇದು ಪೂರ್ವಾರ್ಧಗೋಳ, ಇದು ಪಶ್ಚಿಮಾರ್ಧಗೋಳ. ಸಾಮಾಜಿಕ ವೃತ್ತದ
ಈ ಭಾಗಕ್ಕೆ ಉತ್ತರಾರ್ಧಗೋಳ ಅಂತಾರೆ. ಸೌಭಾಜಕ ವೃತ್ತದ ಈ ಭಾಗವನ್ನ ಏನಂತಾರೆ? ದಕ್ಷಿಣಾರ್ಧಗೋಳ ಅಂತಾರೆ. ಅದೇ ಭೂಮಿಯನ್ನ ಉತ್ತರ ಮತ್ತೆ ದಕ್ಷಿಣ ಧ್ರುವದ ಕಡೆಗೆ ಕರೆಕ್ಟ್ ಆಗಿ ನಾವು ಕಟ್ ಮಾಡಿದ್ರೆ ಅವಾಗ ಎರಡು ಭಾಗ ಆಗ್ತದೆ. ಅವಾಗ ಪೂರ್ವಾರ್ಧಗೋಳ, ಪಶ್ಚಿಮಾರ್ಧಗೋಳ. ನೆನಪಿದೆಯಾ? ಏಯ್ತಲ್ಲಿ ಬಹಳಷ್ಟು ನಿಮಗೆ ಇದ್ರ ಬಗ್ಗೆ ಮೊದಲನೇ ಚಾಪ್ಟರ್ ಇದೆ ಭೂಗೋಳದಲ್ಲಿ ಅಲ್ವಾ? ಭೂಮಿ ಒಂದು ಜೀವಂತ ಗ್ರಹ, ಅದರಲ್ಲಿ ನಿಮಗೆ ಇದೆಲ್ಲ ಇದೆ. ಈಗಾಗಲೇ ಇವನ್ನೆಲ್ಲ ಏನ್ ಮಾಡಿರ್ತೀರಾ? ಕಲ್ತಿರ್ತೀರಾ. ಮತ್ತೆ ಇವನ್ನೆಲ್ಲ ನೆನ್ಪಿಟ್ಕೊಂಡ್ರೆ 9th ಮತ್ತೆ 10th ಗೆ ಬಹಳಷ್ಟು ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಅದಕ್ಕೆ ಇದನ್ನ ನಿಮಗೆ ಕೊಡುಗೆ ಮಾಡ್ತಾ ಇರೋದು. ಈಗ ಇಲ್ಲಿ ನೋಡ್ಕೊಳ್ಳಿ, ಉತ್ತರಾರ್ಧಗೋಳದಲ್ಲಿ ಜಲಭಾಗ ನೋಡ್ಕೊಳ್ಳಿ. ಜಲಭಾಗ 60% ಇದೆ, 40 ಭೂಭಾಗ ಇದೆ. ಇದರಲ್ಲಿ ಜಲಭಾಗ ಭೂಭಾಗ 81% ಇದೆ, ಕೇವಲ 19% ಭೂಭಾಗ ಇದೆ. ಯಾವುದರಲ್ಲಿ? ದಕ್ಷಿಣಾರ್ಧಗೋಳದಲ್ಲಿ. ನೋಡ್ಕೊಳ್ಳಿ, ಕೇಳಿಸ್ತಾ ಇದೆ ಸರಿಗೆ? ಹೇಳ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಉತ್ತರಾರ್ಧಗೋಳದಲ್ಲಿ ಜಲಭಾಗ 60% ಭೂಭಾಗ ಎಷ್ಟಿದೆ? 40% ಇಲ್ಲಿಗೆ ಬರ್ರಿ. ದಕ್ಷಿಣಾರ್ಧಗೋಳಕ್ಕೆ ಜಲಭಾಗ ಎಷ್ಟಿದೆ? 81% ಭೂಭಾಗ. ಹೀಗೆ ಯಾವ ಭಾಗವನ್ನ ಜಲಪ್ರಧಾನ ಗೋಳ ಅಂತೀವಿ, ಯಾವ ಭಾಗವನ್ನ ಭೂಪ್ರಧಾನ ಗೋಳ ಅಂತ ಕರಿತೀವಿ? ದಕ್ಷಿಣ ಭಾಗವನ್ನ ಏನಂತಾರೆ? ಜಲಪ್ರಧಾನ. ಜಲಪ್ರಧಾನ ಗೋಳ ಅಂತ ಕರೀತಾರೆ. ಯಾವುದನ್ನ? ದಕ್ಷಿಣದ ಭಾಗವನ್ನ, ದಕ್ಷಿಣಾರ್ಧಗೋಳವನ್ನ. ಅರ್ಥ ಆಯ್ತಾ? ಇದನ್ನೇನಂತಾರೆ? ಭೂಪ್ರಧಾನ ಅಲ್ಲ. ಈಗ ನೋಡ್ಕೊಳ್ಳಿ, ಯಾವುದು ಜಲಪ್ರಧಾನ, ಇದ್ಯಾವುದು ಭೂಪ್ರಧಾನ? ವ್ಯತ್ಯಾಸ ಎಲ್ಲಿ ನಾವು ಗೊತ್ತಾಗ್ತಾ ಇದೆ ನೋಡ್ರಿ. ಇದು ಭೂಭಾಗನೇ ಎಷ್ಟಿದೆ? 60 ಇದೆ. ಇದು ಜಲಭಾಗ. ಈಗ ಹೇಳ್ರಿ, ಭೂಪ್ರಧಾನ ಭಾಗ ಯಾವುದು? ಜಲಪ್ರಧಾನ ಭಾಗ ಯಾವುದು? ದಕ್ಷಿಣಾರ್ಧಗೋಳ. ಈಗ ಕರೆಕ್ಟ್ ಆಯ್ತಾ? ಇದು ಭೂಮಿದು, ಇದು ಜಲದ್ದು. ಇದು ಜಲದ್ದು, ಇದು ಭೂಮಿ. ಇಷ್ಟು ಪರ್ಸೆಂಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ. ಅವಾಗ ಜಲಪ್ರಧಾನ ಗೋಳ ಅಂದ್ರೆ ಯಾವುದು, ಭೂಪ್ರಧಾನ ಗೋಳ ಅಂದ್ರೆ ಯಾವುದು ಅಂತ ಕರೆಕ್ಟ್ ಗೊತ್ತಾಗುತ್ತೆ. ಈಗ ಇಲ್ಲಿ ನೋಡಿ, ಭೂಮಿಯಲ್ಲಿ ಖಂಡಗಳಿದ್ದಾವೆ ಅಲ್ವಾ? ಇಲ್ಲಿ ನೋಡ್ಕೊಳ್ಳಿ, ಯಾವ್ದಿದು? ಒಂದನ್ನೇ ನೋಡ್ಕೊಂತ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಖಂಡ ಬರುತ್ತೆ ಅಂತ. ಒಂದೇದು ಇದು ಏಷ್ಯಾ ಅಲ್ಲ, ನಾರ್ತ್ ಅಮೇರಿಕಾ. ಅಂದ್ರೆ ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾ. ನೋಡ್ಕೊಳ್ಳಿ, ಉತ್ತರ ಅಮೇರಿಕಾ ಕಾಣಿಸುತ್ತಾ? ಬೆಳಗ್ಗೆ ಕಾಣುತ್ತಲ್ಲ, ಇದೇ ಉತ್ತರ ಅಮೇರಿಕಾ. ಇಲ್ಲಿ ಬರುತ್ತೆ ಅಂದ್ರೆ ದಕ್ಷಿಣ ಅಮೇರಿಕಾ. ಇಲ್ಲಿ ಬರುತ್ತೆ. ಅಲ್ಲ, ಆಫ್ರಿಕಾ. ಇಲ್ಲಿ ನೋಡ್ಕೊಳ್ರಿ, ಅವು ಸಣ್ಣ ಸಣ್ಣ ಲೆಟರ್ ಕೊಟ್ಟಿದ್ದಾರಲ್ಲ, ಅದಂತೂ ಇಲ್ಲೇನ್ ಬರುತ್ತೆ? ಆಫ್ರಿಕಾ ಬರುತ್ತೆ. ಅದರ ಪಕ್ಕಕ್ಕೆ ಇಲ್ಲಿ ಬರುತ್ತೆ.
ದೊಡ್ಡ ಖಂಡ ಏಷ್ಯಾ ಖಂಡ ಬರುತ್ತೆ ನೋಡಿ, ಇಲ್ಲೇ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಅತ್ಯಂತ ಚಿಕ್ಕ ಖಂಡ ಇಲ್ಲಿದೆ ನೋಡಿ, ಇಲ್ಲಿದೆ ಆಸ್ಟ್ರೇಲಿಯಾ. ಕೊನೆಗೆ ಅಂಟಾರ್ಟಿಕಾ ಏನಿದೆ? ಕರೆಕ್ಟ್, ಎಲ್ಲಿದೆ? ಇಲ್ಲಿದೆ, ಧ್ರುವ ಪ್ರದೇಶದ ಕಡೆ. ಗೊತ್ತಾಯ್ತಾ? ಅದಕ್ಕೆ ಅದನ್ನು ಏನಂತ ಕರೀತಾರೆ? ಅಂಟಾರ್ಟಿಕಾ ಖಂಡ. ಧ್ರುವ ಪ್ರದೇಶದಲ್ಲೂ ಇರೋದ್ರಿಂದ ಯಾವಾಗಲೂ ಹಿಮದಿಂದ ಆವೃತ್ತಾಗಿರುತ್ತೆ. ಅದಕ್ಕೆ ಏನಂತಾರೆ? ಬಿಳಿ ಖಂಡ. ಬರ್ಕೊಳ್ಳಿ, ಏನಂತಾರಂದ್ರೆ ಬಿಳಿ ಖಂಡ. ಯಾಕಂದ್ರೆ ಯಾವಾಗಲೂ ಅದು ಎಲ್ಲಿರುತ್ತೆ? ಮಂಜಿನಿಂದ ಆವೃತ್ತಾಗಿರುತ್ತೆ, ಮಂಜಿನಿಂದ ಆವೃತ್ತಾಗಿರುತ್ತೆ. ಆಮೇಲೆ ಈಗ ಈ ಭೂಮಿಯ ಮೇಲೆ ನೋಡ್ಕೊಳ್ಳಿ, ಭೂಮಿಯಲ್ಲಿ ಅಂತರವನ್ನು ಕಂಡುಹಿಡಿಯಲಿಕ್ಕೆ, ದಿಕ್ಕನ್ನು ಕಂಡುಹಿಡಿಯಲಿಕ್ಕೆ, ಯಾವ ಸ್ಥಳ ಇದು ಅಂತ ಕಂಡುಹಿಡಿಯಲಿಕ್ಕೆ ಬಹಳ ಗೊಂದಲ ಆಗ್ತಿತ್ತು. ಆ ಗೊಂದಲವನ್ನು ನಿವಾರಿಸಿಕೊಳ್ಳೋದಕ್ಕೆ ಭೂಮಿಯ ಮೇಲೆ ಏನ್ ಮಾಡಿದ್ರು? ಏನ್ ಕೆಲಸ ಮಾಡಿದ್ರು? ಏನ್ ಕಂಡುಹಿಡ್ಕೊಂಡ್ರು? ಯಾವ ಸ್ಥಳದಲ್ಲಿದ್ದೀವಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಎಷ್ಟು ಅಂತರ ಇದೆ ಅಂತ ಕಂಡುಹಿಡಿಯಲಿಕ್ಕೆ ಏನ್ ಕಂಡುಹಿಡ್ಕೊಂಡ್ರು? ಏನ್ ಕಂಡುಹಿಡಿದ್ರು? ಅಕ್ಷಾಂಶ, ರೇಖಾಂಶ. ಹಂಗೆ ನೆನ್ಪಿಟ್ಕೊಂಡ್ರು, ಎಲ್ಲ ನೆನ್ಪಿರುತ್ತೆ, ನೆನ್ಪು ಮಾಡ್ಕೋಬೇಕು. ರಜೆಲ್ಲ ಮರ್ತಿದೇನಪ್ಪ, ಮರೆಯಕ್ಕಿಲ್ಲ. ಎಲ್ಲ ನೆನ್ಪಿಟ್ಕೊಂಡು 3 ಕ್ಲಾಸಿಗೂ ಒಂದಕ್ಕೊಂದು ಸಂಬಂಧ ಇರ್ತದೆ ಅಲ್ವಾ? ಒಂದು ಕ್ಲಾಸಿಗೆ ಇನ್ನೊಂದು ಕ್ಲಾಸಿಗೆ ನಿಮಗೆ ಸಬ್ಜೆಕ್ಟ್ ಏನಾಗ್ತಾವೆ ಲಿಂಕ್ ಕೊಡ್ತಾ ಹೋಗುತ್ತೆ. ಈಗ ಮಾರ್ಕ್ಸ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ, ಅಕ್ಷಾಂಶ ಮತ್ತೆ ರೇಖಾಂಶ ಬರ್ಕೊಳ್ಳಿ. ಭೂಮಿಯ ಮೇಲೆ ಎಳೆಯಲಾಗಿರುವ ಕಾಲ್ಪನಿಕ ರೇಖೆಗಳನ್ನ ಅಕ್ಷಾಂಶ, ರೇಖಾಂಶ ಅಂತ ಕರೀತಾರೆ. ಆಯ್ತಾ? ಹಾಗಾದ್ರೆ ಅಕ್ಷಾಂಶ ಅಂದ್ರೆ ಏನು? ಅಕ್ಷಾಂಶ ಅಂದ್ರೆ ಭೂಮಿಯ ಮೇಲೆ ಕಾಲ್ಪನಿಕವಾಗಿ ಎಲ್ಲಿಂದ ಎಲ್ಲಿಗೆ ಹೇಳ್ತಾರಲ್ಲ, ಕಾಲ್ಪನಿಕವಾಗಿ ಎರಡನ್ನೂ ಹೇಳಿದ್ದಾರೆ. ರೇಖಾಂಶನೂ ಇದೆ, ಅಕ್ಷಾಂಶನೂ ಇದೆ. ಮತ್ತೆ ಅವೆರಡಕ್ಕೂ ಏನ್ ವ್ಯತ್ಯಾಸ? ಅಕ್ಷಾಂಶಕ್ಕೂ ರೇಖಾಂಶ ಎರಡು ಭೂಮಿ ಮೇಲೆ ಎಳೆದಿರೋದೆ, ಎರಡು ಕಾಲ್ಪನಿಕ ರೇಖೆ ಇದೆ. ಬಟ್ ಇದಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಏನ್ ಗೊತ್ತಂದ್ರೆ ಅಕ್ಷಾಂಶ ದಿಕ್ಕುಗಳಿಗೆ ಹೋಗಿ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಎಳೆದಿದ್ದಾರೆ ರೇಖಾಂಶ, ಅಕ್ಷಾಂಶನ ಪೂರ್ವದಿಂದ ಪಶ್ಚಿಮ. ಅದೇ ರೇಖಾಂಶನ ಉತ್ತರದಿಂದ ದಕ್ಷಿಣ. ಇದು ಯಾವ ಭಾಗ? ಅಲ್ಲ ಅಲ್ಲ, ಪೂರ್ವ ಅಲ್ವಾ? ಇದು ಪೂರ್ವ, ಇದು 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 ಅಲ್ವಾ? ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾಗಿರುವ ಕಾಲ್ಪನಿಕ ರೇಖೆಗಳೇ ಏನು? ಅರ್ಥ ಆಯ್ತಾ? ತಗೊಳ್ರ, ತಗೊಳ್ಳಿ. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲಾಗಿರುವ ಕಾಲ್ಪನಿಕ ರೇಖೆಗಳನ್ನ ಏನಂತೀವಿ? ಏನಂತೀವಿ? ಬಾಯಿ ಬಿಡ್ಬೇಕು. ಯಾಕೆ? ನೋಡ್ರಿ, ಇದನ್ನ ಏನಂತಾರೆ? ಅಕ್ಷಾಂಶ ಅಂತ ಕರೀತಾರೆ. ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಇಲ್ಲಿ ದಕ್ಷಿಣಕ್ಕೆ ಎಷ್ಟಿದಾವೆ ಅಕ್ಷಾಂಶಗಳು? ಉತ್ತರದಿಂದ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲಾಗಿರುವ ಕಾಲ್ಪನಿಕ
ರೇಖೆ ಇದೆ, ಪ್ರಧಾನ ರೇಖಾಂಶ. ಅಲ್ಲಿಗೆ ಎಷ್ಟಾದವು?